ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆಯಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಪಡೆದ ಲಕ್ಷಾಂತರ ಭಕ್ತರು. ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ 2026 ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆಯುತ್ತಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ದ್ವಿವಾರ್ಷಿಕ ಧಾರ್ಮಿಕ ಮಹೋತ್ಸವ. ಫೆಬ್ರವರಿ 24, 2026 ಕಲಶ ಪ್ರತಿಷ್ಠೆ ಮತ್ತು ಕಲ್ಯಾಣ ಪ್ರತಿಷ್ಠೆ ಕಾರ್ಯಕ್ರಮ ಜರುಗಿತ್ತು. ಹಾಗೆ ಫೆಬ್ರವರಿ 25ಕ್ಕೆ ರಥೋತ್ಸವ ಜರುಗಿದ್ದು, ಭಕ್ತರ ದರ್ಶನ ಫೆಬ್ರವರಿ 26ರಿಂದ ಆರಂಭವಾಗಿ ಮಾರ್ಚ್ 4ರಂದು ಕೊನೆಗೊಳ್ಳಲಿದೆ. ಪ್ರಸ್ತುತ ಫೆಬ್ರವರಿ 28ರಂದು ಜಾತ್ರೆ ನಡೆಯುತ್ತಿದ್ದು, ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಿದ್ದಾರೆ. ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಥಳೀಯ ಕಲೆಗಳು, ವ್ಯಾಪಾರ ಮಳಿಗೆಗಳಿದ್ದು, ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ದಾಸೋಹ, ಶೌಚಾಲಯ ಸ್ವಚ್ಛತೆ, ನೆರಳು ಮತ್ತು ವಿದ್ಯುತ್ ಪರಿಹಾರ ಕ್ಷೇತ್ರಗಳ ವ್ಯವಸ್ಥೆಗಳು ಸಕ್ರಿಯವಾಗಿದ್ದು, ಪೊಲೀಸ್ ಮತ್ತು ಆರೋಗ್ಯ ತಂಡಗಳು ಕೂಡ ಜಾತ್ರೆಯಲ್ಲಿ ಸಹಕರಿಸುತ್ತಿದ್ದಾರೆ. ಶಾಸಕ ಭೀಮಣ್ಣ ಟಿ ನಾಯ್ಕರವರು ಈ ಜಾತ್ರೆಯ ಸಿದ್ಧತೆಗಳನ್ನು ತಮ್ಮ ಸಹಚರರೊಂದಿಗೆ ವೀಕ್ಷಿಸಿದರು. ಶಿರಸಿಯ ಮಾರಿಕಾಂಬಾ ದೇವಿಯ ಜಾತ್ರೆಯ ಇತಿಹಾಸವು ಸಾಂಪ್ರದಾಯಿಕ ಕಥೆಗಳು ಮತ್ತು ಪುರಾಣಗಳ ಮೇಲೆ ಆಧಾರಿತವಾಗಿದೆ. ಮೂಲತಃ ಹಾನಗಲ್ನಲ್ಲಿ ಆಚರಣೆಯಾಗುತ್ತಿದ್ದ ಈ ಜಾತ್ರೆಯ ವಿಗ್ರಹವು ಕಳ್ಳರಿಂದ ಕದಿಚಿಕೊಳ್ಳಲ್ಪಟ್ಟು ಶಿರಸಿ ಬಳಿಯ ದೇವಿ ಕೆರೆಯಲ್ಲಿ ಕಂಡುಬಂದು 1689ರಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಾರಿಕಾಂಬೆಯು ಬ್ರಾಹ್ಮಣ ಯುವತಿಯಾಗಿ ಅವತರಿಸಿ ಮೋಸ ಮಾಡಿದ ಮಾಂಸಾಹಾರಿ ಪುರುಷನನ್ನು, ಅಂದರೆ ಮಹಿಷಾಸುರನ ಸಾಂಕೇತಿಕ ರೂಪವನ್ನು ಕೊಂದು ಶಕ್ತಿಯನ್ನು ತೋರಿಸಿದ ರೂಪವಾಗಿದ್ದಾಳೆ. ಈ ಕಥೆಯ ಸಾಂಕೇತಿಕ ಆಚರಣೆಯೇ ಜಾತ್ರೆಯ ಮೂಲ ಆಧಾರ. ದೇವಿ ಕೆರೆಯಿಂದ ವಿಗ್ರಹ ಪೆಟ್ಟಿಗೆಯಲ್ಲಿ ಸಿಕ್ಕ ನಂತರ ಶಿರಸಿಯಲ್ಲಿ ದೇವಸ್ಥಾನ ಸ್ಥಾಪನೆಯಾಗಿ ಪ್ರತಿ 2 ವರ್ಷಕ್ಕೊಮ್ಮೆ 9 ದಿನಗಳ ಜಾತ್ರೆ ಜರುಗುತ್ತದೆ. 1933ರಲ್ಲಿ ಮಹಾತ್ಮ ಗಾಂಧೀಜಿಯವರ ಭೇಟಿಯೊಂದಿಗೆ ಕೋಣಬಲಿ ನಿಷೇಧಗೊಂಡು ಸಾಂಕೇತಿಕ ಬಲಿಯಾಗಿ ಬದಲಾಯಿತು. ಒಳಗೆ ದೇವ್ರ ಎದುರಿಗೆ ಬಾ, ಸೀದಾ ಬರಬೇಕು.